ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಶ್ರೀ ಕನ್ನಡ ವ್ಲಾಗ್ಸ್ ಚಾನಲ್ಗೆ ಆಧಾರದ ಸ್ವಾಗತ. ಸ್ನೇಹಿತರೆ, ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಇಸ್ಕಾನ್ ಟೆಂಪಲ್ಗೆ ಬಂದಿದ್ದೀವಿ. ಏನಿವತ್ತು ವಿಶೇಷತೆ ಅಂದರೆ ಇವತ್ತು ವೈಕುಂಠ ಏಕಾದಶಿ. ಇಸ್ಕಾನ್ ದೇವಸ್ಥಾನದ ಬಗ್ಗೆ ಶಾರ್ಟಾಗಿ ಹೇಳೋದಾದರೆ, ಈ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದವರು ಶ್ರೀಲ ಪ್ರಭುಪಾದರು. ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಷಿಯಸ್ನೆಸ್ ಅನ್ನೋದನ್ನೇ ಶಾರ್ಟ್ ಫಾರ್ಮಲ್ಲಿ ಇಸ್ಕಾನ್ ಅಂತ ನಾವು ಕರಿತೀವಿ. ಈ ಒಂದು ಇಸ್ಕಾನ್ ದೇವಸ್ಥಾನ ಬೆಂಗಳೂರಿನ ರಾಜಾಜಿನಗರದಲ್ಲಿದೆ. ಹಾಗೆ ಇದೊಂದು ಅತಿ ದೊಡ್ಡ ದೇವಾಲಯಗಳಲ್ಲಿ, ವಿಶ್ವದಲ್ಲೇ ಅತಿ ದೊಡ್ಡ ದೇವಾಲಯಗಳಲ್ಲಿ ಇದೊಂದಾಗಿದೆ. ಕೃಷ್ಣ ಪ್ರಜ್ಞೆಯನ್ನು ಪ್ರಚಾರ ಮಾಡೋದು ಮತ್ತು ಆಧ್ಯಾತ್ಮಿಕವನ್ನು ಹರಡಿಸುವುದು ಈ ಒಂದು ದೇವಸ್ಥಾನದ ಪ್ರಮುಖ ಉದ್ದೇಶ ಆಗಿದೆ. ಈ ಒಂದು ದೇವಸ್ಥಾನ ಶ್ರೀಕೃಷ್ಣ ಮತ್ತು ರಾಧೆಗೆ ಸಮರ್ಪಿತವಾಗಿದೆ. ಈ ದೇವಸ್ಥಾನದಲ್ಲಿ ಸ್ನೇಹಿತರೆ ಚಿನ್ನದ ಲೇಪಿತ ಧ್ವಜಸ್ತಂಭ ಇದೆ, ನೀವು ನೋಡ್ತಾ ಹೋಗ್ತೀರಾ ಮುಂದಕ್ಕೆ. ಹಾಗೆ ಚಿನ್ನ ಲೇಪಿತ ಕಲಶ ಶಿಖರವನ್ನು ಕೂಡ ಈ ದೇವಸ್ಥಾನ ಒಳಗಡೆ ಹೊಂದಿದೆ. ಇಲ್ಲಿ ಮುಖ್ಯವಾಗಿ ರಾಧಾಕೃಷ್ಣ, ಕೃಷ್ಣ ಬಲರಾಮ, ನಿತ್ಯಾನಂದ ಗೌರಂಗ, ಹಾಗೆ ವೆಂಕಟೇಶ್ವರ ಮತ್ತು ಪ್ರಹ್ಲಾದ ನರಸಿಂಹಸ್ವಾಮಿ ಹಾಗೆ ಶೀಲ ಪ್ರಭುಪಾದರ ವಿಗ್ರಹಗಳನ್ನು ಇಲ್ಲಿ ಪೂಜೆ ಮಾಡ್ತಾರೆ. ಮುಖ್ಯವಾಗಿ ಈ ದೇವರುಗಳನ್ನಲ್ಲಿ ಪೂಜೆ ಮಾಡ್ತಾರೆ. ಈ ದೇವಸ್ಥಾನದ ಉದ್ದೇಶ ಜನರನ್ನು ಭಗವಂತನಿಗೆ ಸಂಪರ್ಕಿಸುವುದು ಮತ್ತು ಆಧ್ಯಾತ್ಮಿಕವಾಗಿ ಶಾಂತಿ, ಏಕತೆಯನ್ನು ನೀಡುವುದು ಈ ಒಂದು ಇಸ್ಕಾನ್ ದೇವಸ್ಥಾನದ ಮೂಲ ಉದ್ದೇಶ ಆಗಿದೆ. ಹಾಗೆ ಈ ವೈಕುಂಠ ಏಕಾದಶಿಯನ್ನು ಈ ದೇವಸ್ಥಾನದಲ್ಲಿ ತುಂಬ ವಿಜೃಂಭಣೆಯಿಂದ ಮಾಡಿದ್ರು. ನಾವು ಕೂಡ ಇವತ್ತಿನ ದಿನ ಈ ದೇವಸ್ಥಾನಕ್ಕೆ ಸೇವೆ ಅಂತ ಮಾಡೋಕ್ಕೆ ಬಂದಿದ್ದೀವಿ ಸ್ನೇಹಿತರೆ. ಇವತ್ತಿನ ದಿನ ಏನು ವಿಶೇಷತೆ ಅಂತ ಹೇಳಿದ್ರೆ, ಭಕ್ತರು ವೈಕುಂಠ ದ್ವಾರದ ಮೂಲಕ ಶ್ರೀಕೃಷ್ಣನ ದರ್ಶನನ ಪಡೀತಾರೆ. ಹಾಗೆ ಹಿಂದೂ ಪುರಾಣಗಳ ಪ್ರಕಾರ ಏನು ಹೇಳ್ತಾರೆ ಅಂದರೆ, ಈ ದಿನ ವೈಕುಂಠ ದ್ವಾರವನ್ನು ಪ್ರವೇಶಿಸಿರುವ ಯಾರಾದರೂ ಸರಿ ವೈಕುಂಠವನ್ನು ಪಡೀತಾರೆ ಅಂತ ನಂಬಿಕೆ ಇದೆ. ಈ ಒಂದು ದೇವಸ್ಥಾನ 1990ರಲ್ಲಿ ಪ್ರಾರಂಭ ಆಗಿ 1997ರಲ್ಲಿ ಮುಕ್ತಾಯ ಆಯಿತು. ಇದನ್ನು ನಾನು ಫಸ್ಟೇ ಹೇಳಬೇಕಾಗಿತ್ತು, ಲೇಟಾಗಿ ಹೇಳಿದ್ದೀನಿ ಸ್ನೇಹಿತರೆ. ಈ ಒಂದು ದೇವಸ್ಥಾನಕ್ಕೆ ನಾವು ಕೂಡ ಸೇವೆ ಮಾಡೋಕ್ಕೆ ಬಂದಿರೋದು ನಮ್ಮ ಒಂದು ಫ್ರೆಂಡ್ ಆದ ಲತಾಳ ಸಹಕಾರದಿಂದ ನಾವು ಬಂದಿದ್ದೀವಿ. ಅವಳು ಮೊದಲೇ ಈ ದೇವಸ್ಥಾನಕ್ಕೆ ನಮ್ಮ ಹೆಸರುಗಳನ್ನೆಲ್ಲ ರಿಜಿಸ್ಟರ್ ಮಾಡಿಸಿದ್ರು. ಯಾರು ಬೇಕಾದರೂ ಈ ದೇವಸ್ಥಾನಕ್ಕೆ ಸೇವೆ ಮಾಡೋದಕ್ಕೆ, ವಿಶೇಷವಾಗಿರುವಂಥ ಹಬ್ಬ ಹರಿದಿನಗಳಲ್ಲಿ ಸೇವೆ ಮಾಡೋದಕ್ಕೆ ಬರ್ಬೋದು. ಆನ್ಲೈನಲ್ಲಿ ಅವರು ಫಾರ್ಮ್ನ ಫಿಲಪ್ ಮಾಡಬೇಕಾಗುತ್ತೆ. ಹಾಗೆ ನಮ್ಮ ಹೆಸರು ಎಲ್ಲ ನೋಂದಾಯಿಸ್ಕೋಬೇಕಾಗುತ್ತೆ. ನಾವು ಕೂಡ ಅದೇ ರೀತಿ ನಮ್ಮ ಸ್ನೇಹಿತೆ ಬಂದು ನಮಗೆ ಮಾಡಿದ್ದಕ್ಕಾಗಿ ನಾವು ಬಂದಿದ್ದೀವಿ ಸ್ನೇಹಿತರೆ. ಇಲ್ಲಿ ಮೊದಲಿಗೆ ಬೆಳಗ್ಗೆ ಸೆಷನ್ ಇರುತ್ತೆ, ಆಫ್ಟರ್ನೂನ್ ಸೆಷನ್ ಕೂಡ ಇರುತ್ತೆ. ನಮಗೆ ಯಾವ ಸೆಷನಲ್ಲಿ ಸೇವೆಗೆ ಅವರು ಹಾಕಿರ್ತಾರೋ ಆ ಸೆಷನಲ್ಲಿ ನಾವು ಸೇವೆ ಮಾಡಬೇಕಾಗುತ್ತೆ. ನಾವು ಬೆಳಗ್ಗೆ ಸೆಷನಲ್ಲಿ ನಮಗೆ ಬಿದ್ದಿತ್ತು. ಹಾಗೆ ಇಲ್ಲಿ ಬೆಳಗ್ಗೆ ನಾವು 9 ಗಂಟೆಗೆ ರೀಚ್ ಆದ್ವಿ. ಇಲ್ಲೇ ದೇವಸ್ಥಾನದಲ್ಲಿ ಒಳಗಡೆ ಹೋಗಿ ಎಲ್ಲ ಎಂಟರ್ ಮಾಡ್ಕೊಂಡ್ವಿ. ಆಫೀಸ್ ರೂಮ್ ಇರುತ್ತೆ. ಆಫೀಸ್ ರೂಮಲ್ಲಿ ಹೋಗಿ ನಮ್ಮದೆಲ್ಲ ಹೆಸರು ಮತ್ತು ನಮ್ಮ ವಿಳಾಸ ಎಲ್ಲ ಮೊದಲೇ ನಾವು ಮಾಡ್ಕೊಂಡಿರ್ತೀವಲ್ಲ, ನಮಗೆ ಒಂದು ಕಾರ್ಡ್ ಕೊಡ್ತಾರೆ. ಅವರು ಐಡೆಂಟಿಟಿ ಕಾರ್ಡ್ ಕೊಡ್ತಾರೆ. ಅದನ್ನು ಹಾಕ್ಕೊಂಡು ನಾವು, ಹಾಗೆ ನಮಗೆ ಟೀ ಶರ್ಟ್ ಕೂಡ ಕೊಡ್ತಾರೆ. ಈ ಸಾರಿ ಅವರು ಯೆಲ್ಲೋ ಕಲರ್ ಟೀ ಶರ್ಟ್ ಕೊಟ್ಟಿದ್ದಾರೆ. ಅದನ್ನು ಹಾಕ್ಕೊಂಡು ನಾವು ಪ್ರಸಾದನ ಕೊಡ್ತಾರೆ ಬ್ರೇಕ್ಫಾಸ್ಟ್ ಆಗಿ. ಅದನ್ನು ತಿಂದ್ಕೊಂಡು ನಾವು ಸೇವೆಗೆ ಹೋಗಿದ್ವಿ. ನಮಗೆ ಸೇಲಿಂಗ್ ಸೆಷನಲ್ಲಿ ನಮಗೆ ಸೇವೆ ಕೊಟ್ಟಿದ್ದರು ಸ್ನೇಹಿತರೆ. ಮುಂದೆ ನೀವು ನೋಡ್ತಾ ಹೋಗ್ತೀರಾ. ಇದು ಒಂದು ವೈಕುಂಠ ಏಕಾದಶಿ ದಿನ ನಾವು ಇಸ್ಕಾನ್ ದೇವಸ್ಥಾನಕ್ಕೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಮಾಡಿರುವಂತಹ ವಿಡಿಯೋ ಆಗಿತ್ತದೆ ಸ್ನೇಹಿತರೆ. ಏನು ನೀವು ನೋಡ್ತಾ ಇದ್ದೀರಲ್ಲ, ಇದೆಲ್ಲನೂ ಸೇಲಿಂಗ್ ಸೆಷನ್ನು. ನಮಗೆ ಇವತ್ತಿನ ದಿನ ತುಂಬ ಜನ ಇದ್ದರು ಅಂತ ಹೇಳ್ಬಿಟ್ಟು ಸೇಮ್ ಪ್ರಾಡಕ್ಟ್ಸೇ 3 ಕೌಂಟರ್ ಆಗಿ ಅವರು ಮೇಲೆ ಕೆಳಗೆ ಮತ್ತು ಮಧ್ಯಮ ಭಾಗದಲ್ಲಿ 3 ಕೌಂಟರ್ ಆಗಿ ಅವರು ವಿಂಗಡಿಸಿದ್ರು. ಯಾಕಂದರೆ ತುಂಬ ಜನ ಬರ್ತಾ ಇರೋದ್ರಿಂದ ಎಲ್ಲ ಒಂದೇ ಕಡೆ ವ್ಯಾಪಾರ ಮಾಡೋಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು 3 ಕೌಂಟರ್ ಆಗಿ ಅವರು ಡಿವೈಡ್ ಮಾಡಿದರು. ಅಷ್ಟು ಡಿವೈಡ್ ಮಾಡಿದರೂ ಕೂಡ ಸಾಕಾಗ್ತಾ ಇರಲಿಲ್ಲ ಅಷ್ಟು ಜನ ಬರೋದು ಸ್ನೇಹಿತರೆ. ಬಂದಿದ್ದರು ಇವತ್ತಿನ ದಿನ. ನಾವು ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ. ಎಕ್ಸಿಟ್ಗೆಲ್ಲ ಕರೆಕ್ಟಾಗಿ ಅವರು ಹಾಕಿರ್ತಾರೆ ಆ ಬೋರ್ಡುಗಳೆಲ್ಲ. ದೇವಸ್ಥಾನದ ಒಳಗಡೆಯಿಂದ ನಾವು ಹೊರಗಡೆ ಬಂದು ಆಫೀಸ್ ರೂಮ್ಗೆ ಬಂದ್ವಿ. ನಾವು ಇಲ್ಲೇ ಹೊರಗಡೆ ಆಫೀಸ್ ರೂಮ್ ಇರೋದು. ಆಫೀಸ್ ರೂಮಲ್ಲಿ ಬಂದು ನಮ್ಮ ಹೆಸರುಗಳನ್ನೆಲ್ಲ ನೋಂದಾಯಿಸಣೆ ಮಾಡಿಕೊಂಡು ನಮ್ಮ ಬ್ಯಾಡ್ಜ್ಗಳನ್ನೆಲ್ಲ ನಾವು ತೊಗೊಂಡು ನಾವು ಬ್ರೇಕ್ಫಾಸ್ಟ್ಗೆ ಹೋದ್ವಿ ಸ್ನೇಹಿತರೆ. ಇಲ್ಲಿ ಬ್ರೇಕ್ಫಾಸ್ಟಲ್ಲೂ ಅಷ್ಟೇ ಟೋಕನ್ ಕೊಟ್ಟಿರ್ತಾರೆ. ಆ ಟೋಕನ್ ವೈಸಲ್ಲೇ, ಆ ಟೋಕನ್ ಇದ್ದರೆ ಮಾತ್ರ ನಮಗೆ ಬ್ರೇಕ್ಫಾಸ್ಟ್ ಎಲ್ಲ ಸಿಸ್ಟಮ್ಯಾಟಿಕ್ಕಾಗಿ ಮಾಡಿದರು ಅವರು. ಹಾಗೆ ಒಳಗಡೆ ಟೀ ಶರ್ಟ್ನು ಕೂಡ ಇದೇ ಒಳಗಡೆ ಟೀ ಶರ್ಟ್ನು ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು. ನಾವು ಟೀ ಶರ್ಟ್ ತೊಗೊಂಡು ನಾವು ಬ್ರೇಕ್ಫಾಸ್ಟ್ಗೆ ಕೊಟ್ಟಿರೋಂತಹ ಟೋಕನ್ ಕೊಟ್ಬಿಟ್ಟು ನಾವು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸೇವೆಗೆ ನಾವು
ಹೊರಟ್ವಿ. ನೀವೇ ನೋಡ್ತಾ ಹೋಗಿ ಮುಂದ್ಗಡೆ ಯಾವ ರೀತಿಯಾಗಿ ಎಲ್ಲ ದೇವಸ್ಥಾನದ ಸೇವಾ ಕೌಂಟರ್ಗಳಲ್ಲಿ ನಮಗೆ ಒಂದು ಕೊಟ್ಟಂತಹ ಸೇವೆಯನ್ನು ನಾವು ಈ ರೀತಿ ಮಾಡಿದ್ವಿ ಅಂತ ಹೇಳ್ಬಿಟ್ಟು, ಹಾಗೆ ನಾವು ಮಧ್ಯಾಹ್ನದವರೆಗೂ ಇದ್ಬಿಟ್ಟು ನಾವು ಮತ್ತೆ ಪ್ರಸಾದನ ಸ್ವೀಕರಣೆ ಮಾಡಿ ನಾವು 3 ಗಂಟೆಗೆಲ್ಲ ಅಲ್ಲಿಂದ ಬಿಟ್ಟು ಹೊರಟು ಬಂದ್ವಿ ಸ್ನೇಹಿತರೆ. ಇದು ಒಂದು ವಿಡಿಯೋ ವೈಕುಂಠ ಏಕಾದಶಿ ದಿನ ನಾನು ಮಾಡಿದಂತಹ ಒಂದು ವಿಡಿಯೋ ಆಗಿತ್ತು. ಒಂದು ದಿನ ನಾವು ದೇವಸ್ಥಾನದಲ್ಲಿ ನಿಜವಾಗ್ಲೂ ತುಂಬ ಪ್ರಶಾಂತತೆಯಿಂದ ಕಳೆದ್ವಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದರು ನೀವು ಕೂಡ ದೇವರನ್ನ ದರ್ಶನ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಕೊಡಿ. ಹಾಗೆ ನನ್ನ ಚಾನಲನ್ನು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಅವರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಪೋರ್ಟನ್ನು ಕೊಡಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಮುಂದೆ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ನಾನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.